ನಮಸ್ಕಾರ ಸ್ನೇಹಿತರೆ. ಕರ್ನಾಟಕದ ರಾಜಕೀಯದಲ್ಲಿ ದಾವಣಗೆರೆ ಅಂದ್ರೆ ಬರೀ ಬೆಣ್ಣೆ ದೋಸೆಯಲ್ಲ, ಅದು ಶಾಮನೂರು ಕುಟುಂಬದ ಕೋಟೆ. ದಶಕಗಳ ಕಾಲ ಈ ಕೋಟೆಗೆ ನಾಳಿದ್ದು ಹಿರಿಯ ಜೀವಿ ಭೀಷ್ಮ ಖ್ಯಾತಿಯ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪನವರು. ಆದರೆ ಡಿಸೆಂಬರ್ 2025ರಲ್ಲಿ ಅವರ ನಿಧನದ ನಂತರ ಈಗ ಆ ಸಾಮ್ರಾಜ್ಯದ ಚುಕ್ಕಾಣಿ ಯಾರ ಕೈಯಲ್ಲಿದೆ? ಅವರು ಬೇರೆ ಯಾರೂ ಅಲ್ಲ, ಅದೇ ಆ ಮನೆಯ ಸೊಸೆ, ದಾವಣಗೆರೆಯ ಪವರ್ಫುಲ್ ಸಂಸದೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್. ಹೌದು, ಕೇವಲ ಒಬ್ಬ ವೈದ್ಯೆಯಾಗಿದ್ದವರು ಇಂದು 241 ಕೋಟಿ ಆಸ್ತಿಯ ಒಡೆತಿಯಾಗಿದ್ದು ಹೇಗೆ? ದಾವಣಗೆರೆಯಲ್ಲಿ ಬಿಜೆಪಿಯ ಭದ್ರಕೋಟೆಯನ್ನ ಪುಡಿಗಟ್ಟಿ ಬ್ಯಾಟಲ್ ಆಫ್ ವೈಫ್ಸ್ ನಲ್ಲಿ ಗೆದ್ದದ್ದು ಹೇಗೆ? ಅಷ್ಟೇಗೆಲ್ಲ, ಇವರ ಮಕ್ಕಳು ಈಗ ಅಮೆರಿಕದಲ್ಲಿ ಮತ್ತು ಬಿಸ್ನೆಸ್ ನಲ್ಲಿ ಏನ್ ಮಾಡ್ತಾ ಇದ್ದಾರೆ? ಬನ್ನಿ, ಇವತ್ತಿನ ಈ ವಿಡಿಯೋದಲ್ಲಿ ದಾವಣಗೆರೆಯ ಹೊಸ ಮಾತೃಶ್ರೀ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರ ಸಂಪೂರ್ಣ ಜೀವನ, ಆಸ್ತಿ ಪಾಸ್ತಿ ಮತ್ತು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಗಳನ್ನ ಹೇಳ್ತೀನಿ. ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಎಸ್ಪೆಷಲಿ ಅವ್ರ ಮಕ್ಕಳು ರೋಲ್ ಬಗ್ಗೆ ನೀವು ಕೇಳಿದ್ರೆ ಖಂಡಿತ ಶಾಕ್ ಆಗ್ತೀರಾ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಸ್ನೇಹಿತರೆ, ಪ್ರಭಾ ಅವರು ಹುಟ್ಟಿದ್ದು ಯಾವ ಅರಮನೆಗೆಲ್ಲೂ ಅಲ್ಲ. ಇವರು ಮೂಲತಃ ದಾವಣಗೆರೆ ತಾಲೂಕಿನ ಕಕ್ಕರಗೊಳ್ಳ ಎಂಬ ಪುಟ್ಟ ಹಳ್ಳಿಯ ಕೃಷಿ ಕುಟುಂಬದವರು. ಮಾರ್ಚ್ 15, 1976ರಲ್ಲಿ ಜನಿಸಿದ ಇವರು ಪಕ್ಕಾ ಗೌಡ್ರು ಮನೆತನದವರು. ಅಪ್ಪ ಅಮ್ಮ ಒಕ್ಕಲುತನ ಮಾಡ್ಕೊಂಡಿದ್ದವರು. ಹೀಗಾಗಿ ಹಳ್ಳಿಯ ಸೊಗಡು, ರೈತರ ಕಷ್ಟ ಇವರಿಗೆ ರಕ್ತಗತವಾಗಿ ಬಂದಿದೆ. ಇವರು ಓದಿದ್ದು ಹರಿಹರದ ಪಾಲಿಫೈಬರ್ ಸ್ಕೂಲ್ನಲ್ಲಿ. ಆದ್ರೆ ಇವರ ಲೈಫ್ ಟರ್ನ್ ಆಗಿದ್ದು ದಾವಣಗೆರೆಯ ಬಾಪೂಜಿ ಡೆಂಟಲ್ ಕಾಲೇಜ್ಗೆ ಸೇರಿದಾಗ. ವಿಪರ್ಯಾಸ ನೋಡಿ, ಯಾವ ಕಾಲೇಜಲ್ಲಿ ಇವರು ಸ್ಟೂಡೆಂಟ್ ಆಗಿ ಡೆಂಟಿಸ್ಟ್ ಪದವಿಯನ್ನ ಪಡ್ಕೊಂಡ್ರೋ ಮುಂದೆ ಅದೇ ಸಂಸ್ಥೆಯ ಬಾಸ್ ಆಗಿ ಬರ್ತಾರೆ ಅಂತ ಯಾರಿಗಾದ್ರೂ ಗೊತ್ತಿತ್ತಾ? ಇವರು ಬರೀ ರಾಜಕಾರಣಿಯಲ್ಲ, ಓರ್ವ ಪ್ರೊಫೆಷನಲ್ ಡೆಂಟಿಸ್ಟ್ ಅನ್ನೋದು ಅವರ ಮಾತಿನ ತೂಕವನ್ನ ಹೆಚ್ಚುತ್ತೆ. ಇನ್ನು 1998 ಇದು ಪ್ರಭಾ ಅವರ ಲೈಫ್ನ ಟರ್ನಿಂಗ್ ಪಾಯಿಂಟ್. ಆಗಷ್ಟೇ ಡಾಕ್ಟರ್ ಆಗಿದ್ದ ಪ್ರಭಾ ಅವರು ದಾವಣಗೆರೆಯ ಕುಬೇರ ಮತ್ತು ರಾಜಕೀಯದ ದೈತ್ಯ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪನವರ ಮಗ ಎಸ್ ಮಲ್ಲಿಕಾರ್ಜುನ್ ಅವರ ಕೈ ಹಿಡಿತಾರೆ. ಒಂದು ಕಡೆ ಕೃಷಿ ಕುಟುಂಬ, ಇನ್ನೊಂದು ಕಡೆ ರಾಜ್ಯವನ್ನೇ ಆಳುವ ಇಂಡಸ್ಟ್ರಿಯಲ್ ಫ್ಯಾಮಿಲಿ. ಮದುವೆಯ ನಂತರ ಪ್ರಭಾ ಅವರು ಸುಮ್ಮನೆ ಮನೆಯಲ್ಲಿ ಕೂರ್ಲಿಲ್ಲ. ತಮ್ಮ ಮಾವಂದಿರಿಂದ ಅಂದ್ರೆ ಶಾಮನೂರು ಶಿವಶಂಕರಪ್ಪನವರಿಂದ ಸೋಷಿಯಲ್ ಸರ್ವಿಸ್ ಪಾಠವನ್ನ ಕಲಿತಾರೆ. ಡಿಸೆಂಬರ್ 2025ರಲ್ಲಿ ನಮ್ಮ ನಗಲಿದ ಶಾಮನೂರು ಶಿವಶಂಕರಪ್ಪನವರು ಪ್ರಭಾ ಅವರಿಗೆ ಕೇವಲ ಮಾವ ಆಗಿರಲಿಲ್ಲ, ಅವರೇ ಇವರ ಪೊಲಿಟಿಕಲ್ ಗುರು ಕೂಡ ಹೌದು. ಫ್ಯಾಮಿಲಿಯ 50ಕ್ಕೂ ಹೆಚ್ಚು ಸ್ಕೂಲ್ ಕಾಲೇಜುಗಳನ್ನ ಮ್ಯಾನೇಜ್ ಮಾಡೋದ್ರಿಂದ ಹಿಡಿದು ಆರೋಗ್ಯ ಸೇವೆ ಮಾಡೋವರೆಗೆ ಪ್ರತಿಯೊಂದನ್ನು ಹತ್ತಿರದಿಂದ ಕಲಿಸಿಕೊಟ್ಟಿದ್ರು. ಈಗ ಬರೋಣ ಅಸಲಿ ಮ್ಯಾಟರ್ಗೆ. 2024ರ ಲೋಕಸಭಾ ಎಲೆಕ್ಷನ್ ದಾವಣಗೆರೆಯಲ್ಲಿ ನಾರ್ಮಲ್ ಎಲೆಕ್ಷನ್ ಆಗಿರಲಿಲ್ಲ. ನ್ಯಾಷನಲ್ ಮೀಡಿಯಾದವರು ಇದನ್ನ ಕರೆದದ್ದು ಬ್ಯಾಟಲ್ ಆಫ್ ವೈಫ್ಸ್ ಅಂತ. ಹೌದು, ಯಾಕಂದ್ರೆ ಅಲ್ಲಿ ಎದುರಾಳಿಯಾಗಿದ್ದು ಬಿಜೆಪಿಯ ಗಾಯತ್ರಿ ಸಿದ್ದೇಶ್ವರ್. ದಶಕಗಳಿಂದ ದಾವಣಗೆರೆ ಬಿಜೆಪಿಯ ಭದ್ರಕೋಟೆಯಾಗಿತ್ತು. ಆದ್ರೆ ಕಾಂಗ್ರೆಸ್ ಈ ಬಾರಿ ದಾಳವನ್ನಾಗಿ ಬಳಸಿಕೊಂಡಿದ್ದು ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರನ್ನ. ಇವರು ಭಾಷಣ ಮಾಡೋದಕ್ಕಿಂತ ಹೆಚ್ಚಾಗಿ ಕೆಲಸ ಮಾಡಿ ತೋರಿಸಿದ್ರು. ಬಡವರಿಗೆ ಬಾಪೂಜಿ ಹೆಲ್ತ್ ಕಾರ್ಡ್ ಅನ್ನ ಕೊಟ್ರು. ಮಹಿಳಾ ಸಂಘಗಳ ಜೊತೆ ನೇರ ಕಾಂಟ್ರಾಕ್ಟ್ ಅನ್ನ ಇಟ್ಕೊಂಡಿದ್ರು. ಫಲಿತಾಂಶ ಜೂನ್ 4, 2024ರಂದು ದಾವಣಗೆರೆ ಅಕ್ಷರಶಃ ಕಾಂಗ್ರೆಸ್ ಮಯವಾಯಿತು. ಬರೋಬ್ಬರಿ 26,000 ವೋಟುಗಳ ಅಂತರದಿಂದ ಗೆದ್ದು ದಾವಣಗೆರೆಯ ಮೊದಲ ಮಹಿಳಾ ಸಂಸದೆಯಾಗಿ ಇತಿಹಾಸವನ್ನ ಬರೆದ್ರು. ಸಂಸದೆಯಾದ ಮೇಲೂ ಸುಮ್ಮನೆ ಕೂರ್ಲಿಲ್ಲ. ಅಡಿಕೆ ಬೆಳೆಗಾರರಿಗೆ ಬೆಲೆ ಸಿಗ್ತಾಗಿಲ್ಲ ಅಂತ ಪಾರ್ಲಿಮೆಂಟ್ ಅಲ್ಲಿ ಧ್ವನಿ ಎತ್ತಿದ್ದಾರೆ. ಅಷ್ಟೇಗಿಲ್ಲ, ಹೆಲ್ತ್ ಸೆಕ್ಯೂರಿಟೀಸೇ ನ್ಯಾಷನಲ್ ಸೆಕ್ಯೂರಿಟಿ ಅನ್ನೋ ಬಿಲ್ ಬಗ್ಗೆ ಮಾತಾಡಿ ಒಬ್ಬ ಡಾಕ್ಟರ್ ಆಗಿ ಗಮನವನ್ನು ಸೆಳೆದಿದ್ದಾರೆ. ಈಗ ನಿಮ್ಮ ಕಣ್ಣು ಕುಕ್ಕುವ ವಿಚಾರಕ್ಕೆ ಬರೋಣ. ಪ್ರಭಾ ಮಲ್ಲಿಕಾರ್ಜುನ್ ಅವರು ಕರ್ನಾಟಕದ ಅತ್ಯಂತ ಶ್ರೀಮಂತ ಸಂಸದಿಗರಲ್ಲಿ ಒಬ್ರು. 2024ರ ಎಲೆಕ್ಷನ್ ಅಫಿಡವಿಟ್ನ ಪ್ರಕಾರ ಇವರ ಒಟ್ಟು ಆಸ್ತಿ ಎಷ್ಟು ಗೊತ್ತಾ? ಬರೋಬ್ಬರಿ 241 ಕೋಟಿ ರೂಪಾಯಿಗಳು. ಇದರಲ್ಲಿ ಏನೇನಿದೆ ಅಂತ ನೋಡಿದ್ರೆ ಖಂಡಿತ ತಲೆ ತಿರುಗುತ್ತೆ. ಮೊದಲನೇದು, ಇವರ ಹತ್ರ ಇರೋದು ಬರೋಬ್ಬರಿ 20 ಕೆಜಿ ಚಿನ್ನ ಮತ್ತು ವಜ್ರಾಭರಣಗಳು. ಇದರ ಬೆಲೆಗೆ ಸುಮಾರು 17.5 ಕೋಟಿಗೂ ಹೆಚ್ಚು. ಇದಲ್ಲದೆ ಇಂಡಿಯನ್ ಕೇನ್ ಪವರ್ ಮತ್ತು ಶಾಮನೂರು ಆಗ್ರೋಟೆಕ್ ಕಂಪನಿಗಳಲ್ಲಿ ಸುಮಾರು 57 ಕೋಟಿಗೂ ಹೆಚ್ಚು ಹೂಡಿಕೆಯನ್ನ ಮಾಡಿದ್ದಾರೆ. ದಾವಣಗೆರೆ ಸಿಟಿಯ ಸುತ್ತಮುತ್ತ 106 ಎಕರೆ ಲ್ಯಾಂಡ್ ಕೂಡಾಗಿದೆ. ಒಟ್ಟು ಸ್ಥಿರಾಸ್ತಿಗೆ 150 ಕೋಟಿಗೂ ಅಧಿಕ. ಇವರ ಮನೆ ಶಿವಪಾರ್ವತಿ ಅರಮನೆಗಿಂತ ಕಮ್ಮಿಗೇನಿಲ್ಲ. ಇನ್ನು ಬಿಸ್ನೆಸ್ ಅಂದ್ಮೇಲೆ ಸಾಲ ಇರಲ್ವಾ? ಸುಮಾರು 24 ಕೋಟಿ ಸಾಲ ಕೂಡ ಇವರ ಹೆಸರಲ್ಲಿದೆ. ಇವರ ಫ್ಯಾಮಿಲಿ ಬರೀ ಪಾಲಿಟಿಕ್ಸ್ ಅಲ್ಲ, ಸಕ್ಕರೆ ಕಾರ್ಖಾನೆ, ಡಿಸ್ಟಿಲರಿ ಮತ್ತು ಸೋಲಾರ್ ಪವರ್ ಪ್ಲಾಂಟ್ಗಳ ಒಡೆಯರು ಹೌದು. ಅಕ್ಷರಶಃ ದಾವಣಗೆರೆಯ ಎಕಾನಮಿಗೆ ಇವರ ಕಂಟ್ರೋಲ್ನಲ್ಲಿದೆ ಅಂದ್ರೆ ಖಂಡಿತ ತಪ್ಪಾಗಲ್ಲ. ಸ್ನೇಹಿತರೆ,
ಶಾಮನೂರು ಕುಟುಂಬದ 3ನೇ ತಲೆಮಾರು ಈಗ ರೆಡಿ ಆಗ್ತಾಗಿದೆ. ಪ್ರಭಾ ಮತ್ತು SS ಮಲ್ಲಿಕಾರ್ಜುನ್ ದಂಪತಿಗೆ 3 ಜನ ಮಕ್ಕಳು. ಸಮರ್ಥ್ ಶಾಮನೂರು ಇವರು ಇವರ ಹಿರಿಯ ಮಗ. ಇವರು ಸದ್ಯ ಅಮೆರಿಕದ ಇಂಡಿಯಾನಾ ಯೂನಿವರ್ಸಿಟಿಯಲ್ಲಿ BBA ಪದವಿಯನ್ನ ಪಡಿತಾ ಇದ್ದಾರೆ. ಓದೋದ್ರ ಜೊತೆನೆ ದಾವಣಗೆರೆ ಶುಗರ್ ಕಂಪನಿಯ ಡೈರೆಕ್ಟರ್ ಕೂಡ ಹೌದು. ಸೋಲಾರ್ ಬಿಸ್ನೆಸ್ ಅನ್ನ ನೋಡ್ಕೊಳ್ತಾ ಇರೋದು ಕೂಡ ಇವರೇ. ಫ್ಯೂಚರ್ ಬಿಸ್ನೆಸ್ ಕಿಂಗ್ ಇವರೇ ಅನ್ನೋದು ಪಕ್ಕಾ ಆಗ್ತಾಗಿದೆ. ಇನ್ನು ಇವರ ಮಗಳು ಶ್ರೇಷ್ಠ, ಇವರು ಅಪ್ಪ SS ಮಲ್ಲಿಕಾರ್ಜುನ್ ಅವರ ಪರ್ಸನಲ್ ಮ್ಯಾನೇಜರ್ ತರ. ಅಪ್ಪನ ಸ್ಕೆಡ್ಯೂಲ್ ನೋಡ್ಕೊಳ್ಳೋದ್ರಿಂದ ಹಿಡಿದು ಅಮ್ಮನಿಗೆ ಡ್ರೈವಿಂಗ್ ಕಲಿಯೋಕೆ ಫುಲ್ ಪುಷ್ ಕೊಡೋದು ಇವರೇ. ಇದಲ್ಲದೆ ಶಿವ ಅನ್ನೋರು ಇವರ ಕಿರಿಯ ಮಗ. ಅಜ್ಜ ಶಿವಶಂಕರಪ್ಪನವರ ಹೆಸರನ್ನೇ ಇವರಿಗೆ ಇಡಲಾಗಿದೆ. ಇನ್ನು ಚಿಕ್ಕ ವಯಸ್ಸು, ಆದ್ರೆ ಅಜ್ಜನ ಲೆಗಸಿ ಇವರ ಮೇಲಿದೆ. ಸ್ನೇಹಿತರೆ, 2025ರ ಡಿಸೆಂಬರ್ನಲ್ಲಿ ಶಾಮನೂರು ಶಿವಶಂಕರಪ್ಪನವರು ವಿಧಿವಶರಾದ ನಂತರ ದಾವಣಗೆರೆಯಲ್ಲಿ ಒಂದು ಯುಗಾಂತ್ಯವಾಗಿದೆ. ಈಗ ಆ ಖಾಲಿಯಾದ ಜಾಗವನ್ನ ತುಂಬುವ ಜವಾಬ್ದಾರಿ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಮತ್ತು ಅವರ ಪತಿ SS ಮಲ್ಲಿಕಾರ್ಜುನ್ ಅವರ ಹೆಗಲ ಮೇಲಿದೆ. ಒಂದು ಕಡೆ ರಾಜ್ಯದಲ್ಲಿ ಪತಿ ಮಿನಿಸ್ಟರ್, ಇನ್ನೊಂದು ಕಡೆ ಕೇಂದ್ರದಲ್ಲಿ ಪತ್ನಿ MP. ಇದೇನೇ ಅಲ್ವಾ ಡಬಲ್ ಇಂಜಿನ್ ಫ್ಯಾಮಿಲಿ ಅನ್ನೋದು. ಹಳ್ಳಿಯ ಕೃಷಿ ಕುಟುಂಬದಿಂದ ಬಂದು ಇಂದು ಸಾವಿರಾರು ಕೋಟಿ ಮೌಲ್ಯದ ಸಾಮ್ರಾಜ್ಯವನ್ನ ಮುನ್ನಡೆಸುತ್ತಿರುವ ಡಾಕ್ಟರ್ ಪ್ರಭಾ ಅವರ ಜರ್ನಿ ನಿಜಕ್ಕೂ ಇನ್ಸ್ಪೈರಿಂಗ್ ಆಗಿದೆ. ಸ್ನೇಹಿತರೆ, ಪ್ರಭಾ ಮಲ್ಲಿಕಾರ್ಜುನ್ ಅವರ ಬಗ್ಗೆ ನಿಮ್ಗೇನನ್ಸುತ್ತೆ? ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀವಿ. ಅಲ್ಲಿಯವರೆಗೂ ಧನ್ಯವಾದಗಳು.